ಫೈನಲಿ ಮುಗಿತಾ ಬಂತಲ್ವಾ? ಏನು 2025 ಇನ್ನು ಸ್ವಲ್ಪ ದಿನ. ಹೇಗಿತ್ತು ನಿನ್ನ ಪಾಲ್ಗೆ 2025? ತುಂಬ ನೋವು ಕೊಡ್ತು. ಯಾಕೆ? ಯಾರನ್ನೆಲ್ಲ ನನ್ನವ್ರು ಅಂದ್ಕೊಂಡಿದ್ನೋ ಅವ್ರನ್ನೆಲ್ಲ ದೂರ ಮಾಡ್ತು. ಕಾಲನೇ ದೂರ ಮಾಡ್ತಾ ಇಲ್ಲ ಅವರಾಗೆ ದೂರ ಹೋದ್ರ? ಅವರೇ ಹೋದ್ರು, ಅವರೇ ದೂರ ಮಾಡ್ಕೊಂಡ್ರು, ಅವರೇ ದೂರ ಆದ್ರು. ಯಾಕೆ? ಕಾರಣ ಅವ್ರ ಹತ್ರ ಇರಲಿಲ್ಲ. ಇಂಥ ಎಷ್ಟೋ ಪ್ರಶ್ನೆ ಹುಟ್ಟಾಕಿದ್ದು ಇದೇ 2025. ಏನ ಪ್ರಶ್ನೆಗಳು? ನನ್ನವ್ರು ಯಾರು, ಬೇರೆಯವ್ರು ಯಾರು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ. ಈಗ ನಿನ್ನ ಜೊತೆ ಇರೋರಷ್ಟೇ ನಿನ್ನವರು. ನಿನ್ನನ್ನು ಬಿಟ್ಟೋದವರೆಲ್ಲ ಈಗ ನಿನ್ನ ಪಾಲಿಗೆ ಇಲ್ಲ. ಅವರು ಹೊರಗಿನವ್ರೆ, ಆದ್ರೀಗ ದೂರ ಆಗಿರೋರೆ ಒಂದು ಕಾಲದಲ್ಲಿ ನನಗೆ ತುಂಬ ಹತ್ತಿರ ಆಗಿದ್ದವರು. ಬಹುಶಃ ಅವ್ರಿಗೆ ನೀನು ಹತ್ತಿರದವನು ಆಗಿರ್ಲಿಲ್ವೇನೋ ಗೊತ್ತಿಲ್ಲ. ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ ಈ ವರ್ಷ. ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು ಈ ವರ್ಷ. ಕಳ್ಕೊಂಡು ಪಡ್ಕೊಳ್ಳೋದೆಲ್ಲ ಬದುಕು. ಕಳ್ಕೊಳ್ಳೋಕ್ಕೂ ಒಂದು ಇತಿಮಿತಿ ಇರಬೇಕಲ್ವ? ಹಾಗಾದರೆ 2025 ಬರೀ ನಿಂಗೆ ಸೂಜಿ ಥರ ಚುಚ್ಚಿ ನೋವೇ ಕೊಡ್ತಾ? ಹಾಗೇನಿಲ್ಲ. ಈ ವರ್ಷ ಒಂದೊಳ್ಳೆ ಗುರು ಆಗಿತ್ತು. ಅಂದರೆ ಎಷ್ಟೋ ಒಳ್ಳೆ ಪಾಠಗಳನ್ನು ಕಲಿಸ್ತು. ಯಾರನ್ನು ನಂಬಾರ್ದು, ಮತ್ತು ಎಲ್ಲ ನಿರೀಕ್ಷೆಗಳಿಂದ ತುಂಬ ದೂರ ಇರಬೇಕು ಅಂತ ಕಲಿಸ್ತು. ಏನವು? ಯಾರನ್ನು ಅತಿಯಾಗಿ ಹಚ್ಕೋಬಾರ್ದು ಅಂತ, ಮತ್ತೆ ಅವಶ್ಯಕತೆ ಇರೋವರೆಗೂ ಅಷ್ಟೇ ಎಲ್ಲ ನಮ್ಮವರು ಅಂತಲೂ ಅರ್ಥ ಮಾಡಿಸ್ತು. ಆಮೇಲೆ ನಮ್ಮವರು ತಮ್ಮವರು ಅನ್ನೋದನ್ನ ಬಿಟ್ಟು ಸ್ವಾರ್ಥಿ ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ನಮಗೋಸ್ಕರ ನಾವು ಬದುಕ್ತೀವಿ. ಇನ್ನೇನಾದರೂ ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ, ಚೆನ್ನಾಗಿಲ್ಲ ಅಂದಾಗ ಎಲ್ಲರೂ ಬಿಟ್ಟು ಹೋಗ್ತಾರೆ. ತುಂಬ ಒಳ್ಳೆ ಪಾಠನೇ ಕಲಿಸಿದೆ ಬಿಡು ನಿಂಗೆ 2025. ಹೌದು, ನೋವು ಕೊಡ್ತು ಅನ್ನೋದೊಂದು ಬಿಟ್ಟರೆ ನಮ್ಮ ಬದುಕಿಗೊಂದು ಒಳ್ಳೆ ಪಾಠ ಕಲಿಸ್ತು. ಮತ್ತು 2025ಕ್ಕೆ ಧನ್ಯವಾದ ಹೇಳಲ್ವಾ? ಥ್ಯಾಂಕ್ ಯು 2025 ಆ್ಯಂಡ್ ಹೋಪ್ ಫಾರ್ 2026.